ವೆಲ್ಕಮ್ ಬ್ಯಾಕ್ ಟು ರೇಖಾ ಫುಡ್ ಅಂಡ್ ನ್ಯೂಟ್ರಿಷನ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿ ಹೆಲ್ದಿಯಾಗಿ ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಡಿನ್ನರ್ಗೆ ರಸಮ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ರಸಮ್ ಪೌಡ್ರ್ ಖಾಲಿ ಆಗಿಬಿಟ್ಟಿತ್ತು. ಸರಿ, ರಸಮ್ ಪೌಡ್ರ್ ಮಾಡಿಕೊಂಡು ರಸಮ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಹಿಡಿಯಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 3 ಸ್ಪೂನ್ ಧನಿಯಾ, ಒಂದು ಹಾಫ್ ಲೋಟದಷ್ಟು ಅಕ್ಕಿ, 1 ಟೀ ಲೋಟದಷ್ಟು ತೊಗರಿಬೇಳೆ, ಒಂದು 4ರಿಂದ 5 ಎಸಳು ಕರಿಬೇವು, ಒಂದು 2ರಿಂದ 3 ಸ್ಪೂನ್ ಮೆಣಸಿನ ಕಾಳು, 4 ಸ್ಪೂನು ಜೀರಿಗೆ, ಒಂದು ಹಾಫ್ ಟೀ ಸ್ಪೂನ್ದಷ್ಟು ಮೆಂತೆ, ಇವೆಷ್ಟು ಎಲ್ಲ ತೊಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರಸಮ್ ನಾಲಿಗೆಗೆ ರುಚಿ ಕೊಡೋದ್ರ ಜೊತೆಗೆ ಆರೋಗ್ಯಕರವೂ ಹೌದು. ಕೆಮ್ಮು ಕಫಕ್ಕೆ ಒಳ್ಳೆ ಮನೆಮದ್ದು ಅಂತ ಹೇಳ್ಬೋದು. ಆರೋಗ್ಯ ಸರಿ ಇಲ್ಲದೆ ಇದ್ದಾಗ, ಊಟ ಸೇರದೇ ಇದ್ದಾಗ ರಸಮ್ ಊಟ ಮಾಡೋದ್ರಿಂದ ನಾಲಿಗೆ ಹಿತ ಅನಿಸುತ್ತೆ ಮತ್ತು ಆರೋಗ್ಯ ಕೂಡ ಸರಿ ಹೋಗುತ್ತೆ. ಬಾಣಂತಿಯರಿಗೆ ಮತ್ತು ಪಥ್ಯ ಮಾಡೋರಿಗೆ ತುಂಬ ಉತ್ತಮವಾದ ಸಾಂಬಾರು ಅಂತ ಹೇಳ್ಬೋದು. ಇದರಿಂದ ಉತ್ತಮ ಹೆಲ್ತ್ ಬೆನಿಫಿಟ್ ಇದೆ. ಆದಷ್ಟು ವಾರದಲ್ಲಿ 1-2 ಸರಿ ಆದರೂ ರಸಮ್ ಮಾಡ್ಕೊಂಡು ಊಟ ಮಾಡಿ. ಫ್ರೈ ಮಾಡ್ಕೊಂಡ ಎಲ್ಲ ಸಾಮಾನು ನಾವು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಡ್ಮೇಲೆ ಅದು ತರಿ ಆದಮೇಲೆ ನಾವು ಕರಿಬೇವು ಹಾಕ್ಕೊಳ್ಬೇಕಾಗತ್ತೆ. ಕರಿಬೇವು ಸ್ವಲ್ಪ 1 2 ಸ್ಪೂನ್ ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು 1-2 ರೌಂಡಷ್ಟು ಮಿಕ್ಸಿ ಮಾಡ್ಕೊಳ್ತೀನಿ. ಎಲ್ಲನೂ ಒಂದೇ ಸರಿ ಹಾಕಿದರೆ ಫ್ಲೇವರ್ ಕಡಿಮೆ ಆಗಿಬಿಡುತ್ತೆ, ಕರಿಬೇವಿನ ಫ್ಲೇವರ್ ಹೋಗಿಬಿಡುತ್ತೆ. ಹಾಗಾಗಿ ನಾನು ಕರಿಬೇವನ್ನ ಎಂಡಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ರಸಮ್ ಪೌಡ್ರ್ ರೆಡಿ ಆಯಿತು. ಇವಾಗ ನಾನು ಟೊಮ್ಯಾಟೊ ರಸಮ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. 5 ಮಿನಿಟ್ಸಲ್ಲಿ ನಾವು ರಸಮ್ ಮಾಡ್ಕೊಳ್ಬೋದು. ಇದಕ್ಕೆ 3ರಿಂದ 4 ಟೊಮ್ಯಾಟೊ ಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಎಲ್ಲನೂ ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತರಿಯಾಗಿ ಮಿಕ್ಸಿ ಮಾಡಿ ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಒಂದು ಪಾತ್ರೆಗೆ ಎಣ್ಣೆ ಕಾಯ್ಲಿಕ್ಕಿಟ್ಟು, ಎಣ್ಣೆ ಕಾದ್ಮೇಲೆ ಒಂದು ಚಿಟಿಕೆಯಷ್ಟು ಸಾಸಿವೆ, ಒಂದು ಚಿಟಿಕೆಯಷ್ಟು ಜೀರಿಗೆ, ಒಂದು 4ರಿಂದ 5 ಬೆಳ್ಳುಳ್ಳಿನ ಜಬ್ಬಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ರುಬ್ಬಿಟ್ಕೊಂಡ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಅಳತೆ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿಯೋ ಟೈಮಿಗೆ ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಂಡು ಮತ್ತು ನಾವೇನು ಮಾಡಿರ್ತೀವಲ್ಲ ರಸಮ್ ಪೌಡ್ರ್ 1 2 ಸ್ಪೂನ್ ಅಥವಾ 3 ಸ್ಪೂನ್ ಹಾಕ್ಕೊಂಡು ನಾವು ತಕ್ಷಣ ಸ್ಟವ್ ಆಫ್ ಮಾಡಿದರೆ ರುಚಿಕರವಾದ ರಸಮ್ ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನ ಜೊತೆ ರಸಮ್ ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಟೊಮ್ಯಾಟೊ, ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವನ್ನ ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಹಾಕೋ ಬದಲು ಬೇಯಿಸ್ಕೊಳ್ಬೋದು. ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಆ ರೀತಿಯೂ ಮಾಡ್ಕೊಬೋದು, ಈ ರೀತಿಯೂ ಮಾಡ್ಕೊಬೋದು. ನಿಮಗೆ ಯಾವ್ದು ಕಂಫರ್ಟ್ ಆಗುತ್ತೋ ಆ ರೀತಿ ಮಾಡ್ಕೊಬೋದು. ಇಲ್ಲಿ ನಾವು ಟೊಮೆಟೊನ ಬೇಯಲಿಕ್ಕೆ ಹಾಕ್ತೀವಲ್ಲ, ಟೊಮೆಟೊ ಬದಲು ನಾವು ಬೇರೆ ಏನಾದ್ರು ಪದಾರ್ಥ ಹಾಕಿದರೆ ಅದು ಇವಾಗ ಟೊಮೆಟೊ ಹಾಕಿದರೆ ಟೊಮೆಟೊ ರಸಮ್ ಆಯಿತು. ಅದೇ ರೀತಿ ನಾವು ಮಾವಿನಕಾಯಿನ ಹಾಕಿ ಬೇಯಿಸ್ಬಿಟ್ಟು ಈ ಮಸಾಲೆ ಎಲ್ಲ ಹಾಕಿದರೆ ಮಾವಿನಕಾಯಿ ರಸಮ್ ಆಗುತ್ತೆ. ಮತ್ತು ನುಗ್ಗೆಕಾಯಿ ಹಾಕಿದರೆ ನುಗ್ಗೆ ಹೂವು, ನುಗ್ಗೆ ಸೊಪ್ಪು ಏನಾರು ಹಾಕಿದರೆ ಅದು ನುಗ್ಗೆ ಸೊಪ್ಪಿನ ರಸಮ್ಮು, ನುಗ್ಗೆ ಹೂವಿನ ರಸಮ್ಮು. ಮತ್ತು ಹುರುಳಿಕಾಳನ್ನು ಬೇಯಲಿಕ್ಕೆ ಹಾಕಿ ನಾವು ಈ ರೀತಿ ಮಾಡಿಕೊಂಡ್ರೆ ಹುರುಳಿಕಾಳು ರಸಮ್ಮು. ಈ ರೀತಿ ನಾವು ಟೊಮೆಟೊ ಬದಲು ಬೇರೆ ಏನೇ ಪದಾರ್ಥ ಹಾಕಿದರೂ ಅದು ಆ ಹೆಸರಿನ ರಸಮ್ ಆಗುತ್ತೆ. ಇಲ್ಲಿ ನೆಲ್ಲಿಕಾಯಿ ಯೂಸ್ ಮಾಡಿದರೆ ನೆಲ್ಲಿಕಾಯಿ